ಕಡಲ ತಡಿಯಿಂದ ಹಿಡಿದು ಬರೆಗೊಂಡಿಯ ಮಡಿಲವರೆಗೆ ಹಾಗೂ ಕರ್ನಾಟಕ ರಾಜ್ಯದ ಇತರ ಕಡೆಯಲ್ಲಿ ಕೊರಗಜ್ಜನ ಮಹಿಮೆ ಕೆಲವು ಶತಮಾನದಿಂದ ನಡೆಯುತ್ತಾ ಬಂದಿದೆ. 850 ವರುಷ ಇತಿಹಾಸವಿರುವ ಕೊರಗಜ್ಜನ ಮಹಿಮೆ ಮತ್ತು ಪವಾಡ 100 ವರುಷದ ಈಚೆಗೆ ಹೆಚ್ಚು ಪ್ರಚಾರ ಪಡೆದಿದೆ. ಈಗ ಈ ಪ್ರದೇಶದ ಗ್ರಾಮದಲ್ಲೂ ಕೊರಗಜ್ಜನ ನಂಬುವವರ ದಂಡೆ ಇದೆ. ಈ ದೆಸೆಯಿಂದ ಕೊರಗಜ್ಜನ ದೈವಸ್ಥಾನ ತಲೆ ಎತ್ತುತ್ತಾ ಇದೆ. ಇನ್ನು 100 ವರುಷದ ನಂತರ ಈಗ ದೇವಿಯ ದೇವಸ್ಥಾನ ಇರುವಂತೆ ಕೊರಗಜ್ಜನ ದೈವಸ್ಥಾನ ಪ್ರತಿ ಊರಿನಲ್ಲೂ ಇರಬಹುದು. ಕೊರಗಜ್ಜ ದೇವರೇ ದೈವವೇ ಎಂಬ ಬಗ್ಗೆ ನಾನಾ ಕಥೆ ಪ್ರಚಾರದಲ್ಲಿದೆ. ಇದೊಂದು ದೈವ, ಶಿವನ ಒಂದು ಅವತಾರ ಎಂದು ವಾದಿಸುವವರು ಇದ್ದಾರೆ. ಒಂದು ಮೂಲದ ಪ್ರಕಾರ ಕೊರಗಜ್ಜನ ಮೂಲ ಹೆಸರು ಕೊರಗತನಿಯ. ಕೊರಗತನಿಯನ ತಂದೆ ಹೆಸರು ವರವನವೋಡಿ. ತಾಯಿ ಕೊರಪಲು ಮೈರಿ. 30 ದಿನದ ಚಿಕ್ಕ ಮಗು ಇರುವಾಗ ತಾಯಿ ಮೃತಪಟ್ಟಿದ್ದರು. ಆಮೇಲೆ ಸ್ವಲ್ಪ ದಿನದಲ್ಲಿ ತಂದೆ ತೀರಿಕೊಂಡಾಗ ಕೊರಗತನಿಯನಿಗೆ ಯಾರೂ ದಿಕ್ಕು ದೆಸೆ ಇಲ್ಲದಾಯಿತು. ನಡುರಾತ್ರಿಯ ಹೊತ್ತಿಗೆ ಕೊರಗತನಿಯ ಜವಂದ ಮಲೆ ಬಿಟ್ಟು ಹೊರಟನು. ಬೋಳುಂಗರಿಯ ಹೊಯ್ಗೆಯಲ್ಲಿ ದೇವರಿಗೆ ತನ್ನನ್ನು ಕಾಪಾಡುವಂತೆ ಕೈಮುಗಿದನು. ಆಗ ಅಲ್ಲಿ ಅವನಿಗೆ ಮೈರಕ್ಕೆ ಬೈದತಿ ಕಾಣಿಸಿಕೊಂಡು ಕೊರಗತನಿಯನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮಗನ ಹಾಗೆ ಪ್ರೀತಿಯಿಂದ ನೋಡಿಕೊಂಡ ಬಗ್ಗೆ ಪಾಡ್ದನದಲ್ಲಿ ಉಲ್ಲೇಖವಿದೆ. ತನಿಯನು ಎಣ್ಸೂರು ಬರಿಕೆಯಲ್ಲಿ ಮೈರಕ್ಕೆ ಬೈದತಿ ಆಶ್ರಯದಲ್ಲಿ ದೊಡ್ಡವನಾದನು. ತನಿಯ 1000 ಕೈ ಬುಟ್ಟಿ ತಯಾರಿಸಿ ದೇವಸ್ಥಾನಕ್ಕೆ ಒಪ್ಪಿಸಿ ತನ್ನ ತಾಯಿ ತಂದೆ ಹರಕೆ ತೀರಿಸುತ್ತಾನೆ. ಸಾಕು ತಾಯಿ ಮೈರಕೈ ಬೈದತಿಯು ಮಾಡ ಮೈಸಂದಾನ ದೇವಸ್ಥಾನಕ್ಕೆ ತಿರಿಬಾರೆ ಮೊಂಡ ಅಂದರೆ 7 ಹೊರೆ ಹರಕೆ ತೀರಿಸುವ ಬಯಕೆಯನ್ನು ಕೊರಗತನಿಯನಿಗೆ ತಿಳಿಸಿದಾಗ ತನಿಯ 7 ಜನರ ಹೊರೆಯನ್ನು ತಾನೊಬ್ಬನೇ ಹೊತ್ತುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿ ಕೊರಗತನಿಯನಿಗೆ ದೇವಸ್ಥಾನದವರು ಪ್ರವೇಶ ನಿರಾಕರಿಸುತ್ತಾರೆ. ಕೋಪಗೊಂಡ ಕೊರಗತನಿಯ ಹೊರೆಯನ್ನು ದೇವಸ್ಥಾನದ ಹೊರಗೆ ಇಟ್ಟು ತಾನು ದೇವಸ್ಥಾನದ ಹತ್ತಿರ ಹೋಗಿ ಗೋಪುರದ ಮಾಡಿಗೆ ಕಟ್ಟಿದ್ದ ಮಾದಳದ ಹಣ್ಣನ್ನು ಸಾಕು ತಾಯಿಗಾಗಿ ಕೊಡಲು ಕೈ ಹಾಕಿದಾಗ 7 ವರುಷ ಪ್ರಾಯದ ಕೊರಗತನಿಯ ಅಲ್ಲಿಯೇ ಮಾಯವಾಗುತ್ತಾನೆ. ಈ ಸನ್ನಿವೇಶ ನಡೆದ ನಂತರ ತನಿಯ ಕೊರಗಜ್ಜನಾಗಿ ತನ್ನ ಮಹಿಮೆ ಪವಾಡದಿಂದ ಕಡಲ ತಡಿಯ ಜನರಿಗೆ ಕಷ್ಟ ನಷ್ಟವನ್ನು ದೂರ ಮಾಡುವ ಪ್ರೀತಿಯ ಕೊರಗಜ್ಜನಾಗಿದ್ದಾನೆ. ಸುಖ ಶಾಂತಿ ನೆಮ್ಮದಿ ನೀಡುವ ಆರಾಧ್ಯ ದೈವವಾಗಿದ್ದಾನೆ. ಕೊರಗಜ್ಜನ ಹುಟ್ಟಿನ ಬಗ್ಗೆ ಮಹಿಮೆಯ ಬಗ್ಗೆ 106 ಕತೆ 106 ಜಾಗದಲ್ಲಿ ಖ್ಯಾತಿ ಪಡೆದಿದೆ. ಕೊರಗಜ್ಜನ ದೇವಸ್ಥಾನಕ್ಕೆ ಬರುವ ಭಕ್ತರು ಕೊರಗಜ್ಜನಿಗೆ ಎಲೆ ಅಡಿಕೆ, ಸೇಂದಿ, ಖಾರದ ಕಡ್ಡಿ, ತಿಂಡಿ, ಬ್ರ್ಯಾಂಡಿಯನ್ನು ಹರಕೆಗಾಗಿ ಒಪ್ಪಿಸುತ್ತಾರೆ. ಉಡುಪಿ ಸಮೀಪದ ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಕಟಪಾಡಿಯ ಕೊರಗಜ್ಜ ದೈವಸ್ಥಾನ ಈ ಭಾಗದಲ್ಲಿ ಭಾರಿ ಖ್ಯಾತಿ ಪಡೆದಿದ್ದು ಕೊರಗಜ್ಜನ ಮಹಿಮೆ ಪವಾಡ ಆಗಾಗ ಗೋಚರಿಸುತ್ತಲೇ ಇರುತ್ತದೆ. ಅಸಂಖ್ಯಾತ ಭಕ್ತರು ಕರ್ನಾಟಕದ ನಾನಾ ಭಾಗದಿಂದ ಇಲ್ಲಿಗೆ ಆಗಮಿಸಿ ಇಲ್ಲಿರುವ ಕೊರಗಜ್ಜನಿಗೆ ಮತ್ತು ಇತರ ದೈವಕ್ಕೆ ಪೂಜೆ ಸಲ್ಲಿಸಿ ತಮ್ಮ ಆಶಾಕಾಂಕ್ಷೆ ನೆಮ್ಮದಿ ಸುಖ ಶಾಂತಿಗಾಗಿ ಹರಕೆ ಹೊರುತ್ತಾರೆ.